ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ನ ಪ್ರತಿಭಟನೆ ಗಾಂಧಿ ಪ್ರತಿಮೆ ಎದುರು. ಮಾಡಬೇಕು ಇರಲ್ಲ, ಸಿದ್ದರಾಮಯ್ಯ ಮುನ್ವಶ ಇರಲ್ಲ. ಇಂಥ ಸಾಲ ಮಾಡಿ ಅವರು ಈಗ ಮೊನ್ನೆ ನಾವೆಲ್ಲ MLA ನೋಡಿ ಆಯ್ತು, ನಿಮ್ದು ಅಭಿವೃದ್ಧಿಗೆ ಹಣ ಕೊಡಿ, ಶಾಸಕರು ಏರಿಯಾಗೆ ಹೋಗೋಕ್ಕೆ ಮಾನ ಮರ್ಯಾದೆನಿಲ್ಲ. ಎಲ್ಲ ಪಾರ್ಟಿಯವ್ರಿಗೂ ಅಟ್ಲೀಸ್ಟ್ ಮರ್ಯಾದೆಗಾದರೂ ಹೋಗ್ಬೇಕಾದ್ರೆ ಅಭಿವೃದ್ಧಿ ಹಣ ಕೊಡಿ ಅಂದರೆ ಏನು ಹೇಳಿದ್ರು, ನಾವು ಫ್ರೀ ಕೊಟ್ಬಿಟ್ಟಿದ್ದೀರಿ, ನಮ್ಮ ಹತ್ರ ಹಣ ಇಲ್ಲ ಅಂದರು. ಈಗೇನು ಮಾಡ್ತಾ ಇದ್ದಾರೆ, 1,05,000 ಕೋಟಿ ತಗೊಂತಾ ಇದ್ದಾರೆ. ಈಗ ಲೋನ್ ತಗೊಂಡಿದ್ದಾರೆ. ಅದರಲ್ಲಿ ಅವರು ಯಾಕೆ ತಗೊಂಡಿದ್ದಾರೆ ಅಂದರೆ ಅದರಲ್ಲಿ 60% ಲಂಚ ಹೊಡೆಯೋಕ್ಕೆ. ಅವ್ರ ಹತ್ರ ದುಡ್ಡಿಲ್ಲ. ಈ ಸಾಲ ಮಾಡಿ ಲಂಚ ಹೊಡೆಯೋದು, ಸಾಲ ಮಾಡಿ ತುಪ್ಪ ತಿನ್ನು ಅಂತಾರೆ. ಇದು ಕಾಂಗ್ರೆಸ್ ಅವ್ರಂಗಲ್ಲ, ಸಾಲ ಮಾಡಿ ಲಂಚ ಹೊಡಿ, ಸಾಲ ಮಾಡಿ ಲಂಚ ಹೊಡಿ, ಹಿಂದೆ ಸಾಲ ಮಾಡಿ ತುಪ್ಪ ತಿನ್ನಿ ಅಂದ್ರು. ಈಗ ಸಾಲ ಮಾಡಿ ಲಂಚ ಹೊಡೀರಿ ಅಂತ ಮಾಡಿ ಈಗ ಲಂಚ ಹೊಡೆಯೋಕ್ಕೆ ಸಾಲ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗತಿಗೆ ಇಳಿಸ್ತಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಡಾಫೆ ಮಾಡಿ ಸುಳ್ಳುಗಳನ್ನು ಹೇಳಿ ಇವತ್ತು ಒಂದು ಶಾಲೆ ಸೋರ್ತಾ ಇರೋ ಹೆಂಚುಗಳೆಲ್ಲ ಬಿದ್ದೋಗಿ ಸೋರ್ತಾ ಇರೋ ಶಾಲೆನ ರಿಪೇರಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇವತ್ತ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ, ರಿಪೇರಿ ಇಲ್ಲ. ಆಸ್ಪತ್ರೆಗಳಿಗೆ ಔಷಧಿ ಇಲ್ಲ. ಅಂಗನವಾಡಿಗಳೆಲ್ಲ ಮುಚ್ಚೋಗ್ತಾ ಇದೆ. ಅಂಗನವಾಡಿ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ. ಎಲ್ಲ ಬಸ್ಗಳಲ್ಲಿ ಬ್ಯಾಟ್ರಿನೇ ಇಲ್ಲ, ಡೀಸೆಲ್ ಇಲ್ಲ. ಸರ್ಕಾರಕ್ಕೆ ಬ್ಯಾಟ್ರಿನೇ ಇಲ್ಲ. ಈಗ ಪಾಪರಾಗಿ ವಿಧಾನಸೌಧದ ಮುಂದೆ ಭಿಕ್ಷೆ ಬೇಡೋ ರೀತಿ ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು. ಬಿಜೆಪಿ ಜೆಡಿಎಸ್ಗಳ ಪ್ರತಿಭಟನೆ ಗಾಂಧಿ ಪ್ರತಿಮೆ ಎದುರು. ಒಂದು ಪ್ರಶ್ನೆ ಮುರಳೀಧರ್ ಸರ್ಗೂ ಹೌದು, ವಿಶ್ವನಾಥ್ ಭಟ್ರಿಗೂ ಹೌದು. ವಿಶ್ವನಾಥ್ ಭಟ್ರೆ, ಹಣದ ಹರಿವು ಜಾಸ್ತಿ ಆಗಬೇಕು, ದುಡ್ಡಿನ ಸರ್ಕ್ಯುಲೇಷನ್ ಜಾಸ್ತಿ ಆಗಬೇಕು, ಅದಕ್ಕಿರುವ ಅತ್ಯುತ್ತಮ ಮಾರ್ಗ ಯಾವುದು? ಈಗ ನನ್ನ ಹತ್ರ 2,000 ಬಂದರೂ ಆಬ್ವಿಯಸ್ಲಿ ಖರ್ಚು ಮಾಡ್ತೀನಪ್ಪ. ಯಾರು ಅಕೌಂಟಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಂಥವ್ರಿಗೆ ಹೋಗಲ್ಲ. ಅದು ಹಣದ ಹರಿವು ಜಾಸ್ತಿ ಆಗುತ್ತೆ. ಇದೊಂದು ಆರ್ಗ್ಯುಮೆಂಟ್ ಇದೆ. ವೈ ಡೂ ಯು ಥಿಂಕ್ ಇಟ್ ಈಸ್ ರಾಂಗ್ ಆರ್ಗ್ಯುಮೆಂಟ್? ರಾಂಗ್ ಅಂತ ಹೇಳ್ತಿಲ್ಲ ಸರ್, ನಾನು ರಿಲೇಟಿವ್ಲಿ ಬೆನಿಫಿಷಿಯಲ್ ಯಾವುದು ಅಂತಿದ್ದೀನಿ. ಓಕೆ, ಯಾವುದು? ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಹೇಳ್ತಾರೆ. ನಿಮಗೆ ₹1 ನೀವು ಮೂಲ ಸೌಕರ್ಯದಲ್ಲಿ ಅಥವಾ ಉತ್ಪಾದನಾ ವಲಯದಲ್ಲಿ ಹಾಕಿದ್ರೆ ₹1 2 ವರ್ಷದಲ್ಲಿ 3 ಆಗುತ್ತೆ, 5 ವರ್ಷದಲ್ಲಿ 7.5 ಆಗುತ್ತೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಅಂತ. ಉತ್ಪಾದನಾ ಅಂದರೆ ಜೊತೆಯಲ್ಲಿ ಉದ್ಯೋಗನ ಸೃಷ್ಟಿಯಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಉದ್ಯೋಗ. ಉತ್ಪಾದನಾ ವಲಯದಲ್ಲಿ ಅಂದರೆ ಮ್ಯಾಸಿವ್ ಆಗಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಮಲ್ಟಿಪ್ಲೈಯರ್ ಎಫೆಕ್ಟು ಮೂಲ ಸೌಕರ್ಯ ಕ್ಷೇತ್ರದಷ್ಟು ಇರೋದಿಲ್ಲ. ಇವೆರಡರಲ್ಲೂ ಸಹ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಈ ಕಾರಣಗಳಿಗೋಸ್ಕರ. ಇಲ್ಲಾದರೆ ₹1 1 ಅಲ್ಲ 98 ಪೈಸಾ. ಆಮೇಲೆ ಅದರಲ್ಲಿ ಏನೋ ಖರೀದಿ ಮಾಡ್ತಾರೆ, ಅದರ ಆ್ಯಂಡ್ ಇಟ್ ಎಂಡ್ಸ್ ದೇರ್. ಅಲ್ಲ, ಈ ಖರೀದಿ ಮಾಡಿ ವ್ಯಾಪಾರ ಆಗಿರುತ್ತಲ್ಲ, ಅವ್ನು ಇನ್ನೊಂದು ಕಡೆ ಖರ್ಚು ಮಾಡ್ತಾನೆ ಸರ್. ನೀವು ಅದನ್ನು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಆಗೋದಿಲ್ಲ. ನೀವು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಹೇಳೋದಾದರೆ ನೀವು ಒಂದು ಈ ವರ್ಟಿಕಲ್ ರೈಲ್ವೆ ಟ್ರ್ಯಾಕ್ ಮಾಡ್ತಿದ್ದೀರಾ, ನಿಮಗೆ ಸ್ಟೀಲ್ ಇದು ಬೇಕು, ಜಿಂದಾಲಿಗೆ ಆರ್ಡರ್ ಕೊಡ್ತೀರಾ, ಅವರಿಗೆ ರಾ ಮೆಟೀರಿಯಲ್ ಐರನ್ ಓರ್ ಬೇಕು, ಅವರು NMDCಗೆ ಹೋಗ್ತಾರೆ. ಇವರು ಎಲ್ಲರಿಗೂ ಸಹ ನಿಮಗೆ ಪವರ್ ಬೇಕು, ರಾಯಚೂರು ಥರ್ಮಲ್ ಪವರ್ ಪ್ಲಾಂಟಿಗೆ ಹೋಗ್ತಾರೆ. ಅವರಿಗೆ ಕೋಲ್ ಬೇಕು, ಕೋಲ್ ಕಂಪನಿನಲ್ಲಿ. ಅಂದರೆ ಇದು ಎಲ್ಲವೂ ಸೈಮಲ್ಟೇನಿಯಸ್ ಆಗುತ್ತೆ. ಇದನ್ನ ಯು ಕಾನ್ ಕಾಲ್ ಇಟ್ ಮಲ್ಟಿಪ್ಲೈಯರ್. ದಟ್ ಹೋಲ್ಡ್ಸ್. ಈಗ ಅದು ಸತ್ಯ ಆಗಿದ್ರೆ ಬರೀ ಅದು ಒಂದೇ ಇದ್ರೆ 2020ರಿಂದ 2024ರವರೆಗೆ ಕೇಂದ್ರ ಸರ್ಕಾರ ಹೆಚ್ಚು ಕಡಿಮೆ 38 ಲಕ್ಷ ಕೋಟಿಯಷ್ಟು ಹಣವನ್ನು ಕ್ಯಾಪೆಕ್ಸ್ನಲ್ಲಿ ಖರ್ಚು ಮಾಡ್ತಾರೆ ಅಲ್ವಾ? ನೀವು 11 ಅಷ್ಟು ಕೋಟಿಯನ್ನು ಮಾಡಿದ್ರಿ ಲಾಸ್ಟ್ ಬಜೆಟ್. ಈ ವರ್ಷ ಏನು ಹೇಳಿದ್ರಿ? ಈ ವರ್ಷ ಎಕನಾಮಿಕ್ ಸರ್ವೆ ಏನು ಹೇಳ್ತು? ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇಲ್ಲ ಈ ವರ್ಷ. ಹಾಗಿದ್ರೆ ನೀವು ಈ ಇನ್ಕಮ್ ಟ್ಯಾಕ್ಸ್ ಲೆವೆಲನ್ನು ಕಡಿಮೆ ಮಾಡಿದ್ದೆ ಯಾಕೆ? ಜನರ ಕೈಯಲ್ಲಿ ಹಣ ಉಳಿಲಿ, ಆ ಕಾರಣದಿಂದ ಕನ್ಸಂಪ್ಷನ್ ಜಾಸ್ತಿ ಆಗಲಿ. ಬರೀ ಕೆಪೆಕ್ಸ್ ಸ್ಪೆಂಡಿಂಗೇ ಆಗಿದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಉದ್ಯೋಗ ಸೃಷ್ಟಿ ಯಾವ ಮಟ್ಟದಲ್ಲಿ ಆಗಬೇಕಿತ್ತು ಆ ಮಟ್ಟದಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಈ ಸಲ ಮ್ಯಾನುಫ್ಯಾಕ್ಚರಿಂಗ್ ವಲಯಕ್ಕೆ MSMEಗಳ ಸ್ಪೆಂಡಿಂಗ್ ಉದ್ಯೋಗ ಸೃಷ್ಟಿ ಮಾಡಬಹುದು. ಇಲ್ಲ ಅದೊಂದೇ ಅಲ್ಲ ಸರ್, ಐ ಥಿಂಕ್ ಇಟ್ ಇಸ್ ಮಿಸ್. ಇದು ಆ ಥರ ಅಲ್ಲ. ನಿಮ್ಗೆ ಆಕ್ಚುಲಿ ಹೇಳೋದಾದ್ರೆ ಕೃಷಿ ಬಿಟ್ಟರೆ ಹೈಯೆಸ್ಟ್ ಆಗ್ತಿರುವಂತಹದ್ದು ಇನ್ಫ್ರಾ ಅಲ್ಲ, ಉತ್ಪಾದನಾ ವಲಯ. ಉತ್ಪಾದನಾ ವಲಯದಲ್ಲೂ ಹೈಯೆಸ್ಟ್ ಮಾಡೋದು ಕಾರ್ಪೊರೇಟ್ಗಳಲ್ಲ, MSME ಅವರು ಮಾಡುವಂತಹದ್ದು. ದಿಸ್ ಈಸ್ ದ ಫ್ಯಾಕ್ಟ್. ಈಗ ಲೆಕ್ಕ ಕರ್ನಾಟಕದಲ್ಲಿ ವಿ ಆರ್ ಆಕ್ಚುಲಿ ಪವರ್ ಸರ್ಪ್ಲಸ್. ಅಂದ್ರೆ ಸಿಂಪಲ್ ಆಗಿ ಹೆಚ್ಚು ಬಂಡವಾಳ ವೆಚ್ಚವಾದಷ್ಟು ಹೆಚ್ಚು ಆರ್ಥಿಕ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಆಗುತ್ತೆ. ಉದ್ಯೋಗ ಸೃಷ್ಟಿ ಅದು ನಿರೀಕ್ಷಿತ ಮಟ್ಟದಲ್ಲಿ ಕೇಂದ್ರದ ಲೆವೆಲ್ನಲ್ಲಿ ಆಗಲಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಆಗಿದೆ ಸರ್. ನಾನು ಮೊನ್ನೆ ನಿಮಗೆ ಡೇಟಾ ಕೊಟ್ಟೆ. ನಾನು ನಿಮಗೆ
ಈಗಲೂ ಇನ್ನೊಂದು ಸಲ ಹೇಳ್ತೀನಿ, ಇದು ರಿಸರ್ವ್ ಬ್ಯಾಂಕಿಂದ ಡೇಟಾ ಬಂದಿರುವಂತಹದ್ದು, KLEMS ಅಂತ ಕರೀತಾರೆ, ಡೇಟಾ ಕೊಟ್ಟಿರುವಂತಹದ್ದು RBIನವರು. ಕಳೆದ 10 ವರ್ಷ ಸರ್ 2023-24ನಲ್ಲಿ 4.46 lakh crore jobs, 4.46 or 4.36 crore jobs are created. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.